ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡ್ತಾ ಇರೋಂಥದ್ದು ನಮ್ಮ ಸಿನಿ ವರ್ಲ್ಡಿನ ಬಗ್ಗೆ. ಸೊ ನಮ್ಗೆ ಇವಾಗ ಆಲ್ರೆಡಿ ಗೊತ್ತಿರೋ ಹಾಗೆ ಹರ್ಷಿಕಾ ಪೂಣಚ್ಚ ಅವರು ಹಾಗೆ ಭುವನ್ ಪೊನ್ನಪ್ಪ ಅವರು. ಸೊ ಅವ್ರಿಗೆ ಇವಾಗ ಆಲ್ರೆಡಿ ಒಂದು ಮಗು ಇದೆ. ಸೊ ಒಂದು ಹೆಣ್ಣು ಮಗು. ಸೊ ಒಂದಿಷ್ಟು ದಿನಗಳ ಹಿಂದೆ ಅಷ್ಟೇ ಅವರು ರಿವೀಲ್ ಕೂಡ ಮಾಡ್ಕೊಂಡಿದ್ರು. ತುಂಬಾ ಅವರ ಶಾಸ್ತ್ರ ಮತ್ತು ಅವರ ಒಂದು ಸಂಪ್ರದಾಯ ಹೇಗಿರುತ್ತೆ, ಅವರು ಈ ಕೆಲವು ಸ್ಟೈಲಲ್ಲಿ ರೆಪ್ರೆಸೆಂಟ್ ಮಾಡಿಕೊಂಡು ಅವರ ಮಗಳನ್ನ ಎಲ್ಲ ಅವರು ತೋರಿಸಿದ್ರು ಮತ್ತು ತುಂಬಾ ಯೂನೀಕಾಗಿ ಮಾಡಿದರು ಅವರು. ಸೊ ಇವಾಗ ಕೂಡ ಅಷ್ಟೇ ಅವರ ಮಗಳ ನಾಮಕರಣ ನಡೀತಾ ಇದೆ. ಸೊ ಇವತ್ತೇ ನಡೀತಾ ಇದ್ದಿತ್ತು. ಸೊ ಆ ಒಂದಿಷ್ಟು ಸಾಕಷ್ಟು ವೀಡಿಯೋಸ್ ಕೂಡ ಇವಾಗ ವೈರಲ್ ಆಗ್ತಾ ಇದೆ. ಅವರು ಇವತ್ತು ಕೂಡ ಅವರ ಮಗಳ ನಾಮಕರಣನ ಅವರ ಒಂದು ಸ್ಟೈಲ್ ಏನಿರುತ್ತೆ ಕೊಡಗು ಸ್ಟೈಲಲ್ಲಿ ಅದೇ ಥರನೇ ಅವರು ಮಾಡ್ಕೊತಾ ಇದ್ದಾರೆ. ತುಂಬಾ ಆ ಮಗುಗೂ ಕೂಡ ಅಷ್ಟೇ ಸ್ಯಾರಿ ಟೈಪ್ ಎಲ್ಲ ವೇರ್ ಮಾಡಿಸಿ ತುಂಬ ಕ್ಯೂಟಾಗಿ ಕಾಣ್ತಾ ಇತ್ತು ಆ ಮಗು. ಸೊ ಇವಾಗ ಅವರ ಒಂದು ಮಗುವ ನಾಮಕರಣ ಆಗಿದೆ. ಅವರ ಹೆಸರು ಏನಿಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ ತುಂಬಾ ಒಂದು ಕಲ್ಚರಲ್ ರಿಲೀಜಿಯಸ್ ಆಗಿ ಇಟ್ಟಿರುವಂಥ ಹೆಸರು ಅಂತ ಹೇಳ್ಬೋದು. ಮೀನಿಂಗ್ಫುಲ್ ಆಗಿ ಕೂಡ ಇದೆ. ಸೊ ಆ ಮಗು ಹೆಸರು ತ್ರಿದೇವಿ ಪೊನ್ನಕ್ಕ ಅಂತ. ಸೊ ಅವ್ರು ಇದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟರು, ಏನಕ್ಕೆ ಈ ಒಂದು ಹೆಸರನ್ನ ಇಟ್ಟಿರೋದು ಅಂತ. ತ್ರಿದೇವಿ ಏನಕ್ಕೆ ಅಂತಂದರೆ, ಮೊದಲನೇದಾಗಿ ದೇವಿ ಆ ಒಂದು ಮಗು ನವರಾತ್ರಿಯ ಮೊದಲನೇ ದಿನ ಹುಟ್ಟಿದ್ದಂತೆ. ಸೊ ಆ ಕಾರಣದಿಂದಾಗಿ ದೇವಿ ರೂಪ ಅವಳು, ಅದಕ್ಕೋಸ್ಕರ ದೇವಿ. ಮತ್ತು ಅವಳು ಹುಟ್ಟಿದ್ದು ಅಕ್ಟೋಬರ್ 3ನೇ ತಾರೀಕು, ಅಂದರೆ ನಂಬರ್ 3 ಬರುತ್ತೆ. ಆ ಕಾರಣದಿಂದ ತ್ರಿದೇವಿ ಅಂತ ಇಟ್ಟಿದ್ವಿ ಅಂತ ಅವರು ಹೇಳಿದ್ದು. ಮತ್ತು ನವರಾತ್ರಿ ಟೈಮಲ್ಲಿ ಹುಟ್ಟಿರೋದು, ಅದು ಹೆಣ್ಣು ಮಗು ಹುಟ್ಟಿರೋದು ಅಂದರೆ ಒಂದು ದೇವಿಯ ಸ್ವರೂಪ, ಸರಸ್ವತಿ, ಪಾರ್ವತಿ ಹಾಗೆ ಲಕ್ಷ್ಮಿಯ ಸ್ವರೂಪವಾಗಿ ಹುಟ್ಟಿರೋದಕ್ಕೆ ತುಂಬಾ ಅವರು ರಿಲೀಜಿಯಸ್ ಆಗಿ ಥಾಟ್ನ ಇಟ್ಕೊಂಡು ಸೊ ತ್ರಿದೇವಿ ಅಂತ ಇಟ್ಟಿದ್ದಾರೆ. ಮತ್ತು ಪೊನ್ನಕ್ಕ ಅಂತ ಇಟ್ಟಿರೋದು. ಪೊನ್ನಕ್ಕ ಅಂತ ಏನಕ್ಕೆ ಅಂತಂದರೆ, ಅದು ಭುವನ್ ಪೊನ್ನಪ್ಪ ಮತ್ತು ಹರ್ಷಿಕಾ ಪೂಣಚ್ಚ ಇವರ ಹೆಸರನ್ನ ಅವರು ಶಾರ್ಟ್ಕಟ್ ಮಾಡಿಕೊಂಡು ಪೊನ್ನಕ್ಕ ಅಂತ ಇಟ್ಟಿರೋದಂತೆ. ಸೊ ಅದು ಇವತ್ತು ಹರ್ಷಿಕಾ ಅವರು ಕೊಟ್ಟಂಥ ಎಕ್ಸ್ಪ್ಲನೇಷನ್ ತುಂಬ ಮೀನಿಂಗ್ಫುಲ್ ಆಗಿ ಇದೆ ಹೆಸರು ಅಂತ ಕೂಡ ಅನಿಸ್ತು. ಸೊ ಕೆಲವೊಂದಿಷ್ಟು ಜನ ಹೇಳ್ತಾರೆ ತುಂಬ ಹಳೆಯ ಕಾಲದ ಹೆಸರಾಯಿತು ಅಂತ. ಬಟ್ ಇವಾಗಿನ ನೇಮ್ಸ್ ಎಲ್ಲ ನಾವು ನೋಡ್ತಾ ಇದ್ರೆ ಸೊ ಆದಷ್ಟು ಎಷ್ಟೊಂದು ಜನ ಎಲ್ಲ ಹಳೆಯ ನೇಮ್ಸ್ನೇ ಇವಾಗ ಮತ್ತೆ ಹುಡುಕ್ತಾ ಇರೋದು. ಸೊ ಅದರೊಳಗೂ ತುಂಬ ಮೀನಿಂಗ್ಫುಲ್ಲಾಗಿ ಹುಡುಕ್ಬಿಟ್ಟು ಇಡ್ತಾರೆ. ಇವತ್ತು ಇವರು ಕೂಡ ಅಷ್ಟೇ ಅದೇ ಥರ ಇಟ್ಟಿರೋದು. ಸೊ ತುಂಬಾ ಚೆನ್ನಾಗಿ ನೇಮಿಂಗ್ ಸೆರೆಮನಿನ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕನ್ನಡ ಕಿರುತೆರೆಯಲ್ಲಿ ಕೂಡ ಅಷ್ಟೇ ಆ್ಯಕ್ಟ್ ಮಾಡಿರೋವಂಥ ಸಾಕಷ್ಟು ಜನ ನಟಿಯರು ಕೂಡ ಹೋಗಿದ್ದರು ಅವರ ಒಂದು ಇವಾಗ ನೇಮಿಂಗ್ ಸೆರೆಮನಿ ಏನು ಮಾಡ್ತಾ ಇದ್ದಾರೆ ಅಲ್ಲಿಗೆ. ಸೊ ಕಾರುಣ್ಯ ರಾವ್ ಅವರು ಕೂಡ ಇದ್ದರು, ಹಾಗೆ ಅಮೂಲ್ಯ ಅವರು ಕೂಡ ಹೋಗಿದ್ದರು. ಸೊ ಅಮೂಲ್ಯ ಅವ್ರಿಗೂ ಅಷ್ಟೇ 2 ಮಕ್ಕಳಿದ್ದಾರೆ. ಸೊ ಟ್ವಿನ್ಸು, 2 ಹುಡುಗರು. ಆ 2 ಹುಡುಗರ ಜೊತೆ ಅವರ ಒಂದು ಪೂರ್ತಿ ಫ್ಯಾಮಿಲಿ ಹೋಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ಪೂಜಾ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಸೊ ಎಲ್ಲರೂ ಅಲ್ಲಿ ತುಂಬಾ ಸಂಭ್ರಮದಿಂದ ಡ್ಯಾನ್ಸ್ ಮಾಡೋ ವೀಡಿಯೋಸ್ ಎಲ್ಲ ಸಾಕಷ್ಟು ವೈರಲ್ ಆಗಿತ್ತು. ಸೊ ಇದು ಇವತ್ತಿನ ನ್ಯೂಸ್ ಆಗಿತ್ತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಅಪ್ಡೇಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.